ಕೇಂದ್ರ ಸರ್ಕಾರದ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾನು ಇನ್ನೂ ನೋಡಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನೋಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟಲ್ಲಿ ಬರೀ ಚಂಬು ನಮಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂಥ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಭಾಳ ಮಹತ್ವವಾದಂಥ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ಟು ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ. ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು, ಬೆವರು ಸುರಿಸ್ಬೇಕು, ದುಡಿಬೇಕು, ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ UP, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ಟರೆ, ದುಡಿದು ತೆರಿಗೆ ಕಟ್ಟಿದಂಥ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ ಇವತ್ತು ಕರ್ನಾಟಕದ ಜನ. ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನು ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಿನ್ನೆ ಹೇಳಿದ್ದೇನೆ ನಾನು, ಈಗಾಗಲೇ ಮೊನ್ನೆ ಇನ್ನೇನು ಇದ್ದಲ್ಲಪ್ಪ. ಇಲ್ಲ ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನು ಚಾಚು ತಪ್ಪದೆ ಅನುಸರಿಸುವಂಥದ್ದನ್ನು ಮಾಡಿ. ಯಾಕೆಂದರೆ ಹೈಕೋರ್ಟು ಸೂಚನೆ ಕೊಟ್ಟಾಗ ಸರ್ಕಾರ ಗೌರವಿಸಬೇಕಾಗತ್ತೆ. ಹೈಕೋರ್ಟ್ ಬಗ್ಗೆ ನಮಗೆ ಗೌರವ ಇದೆ. ಹೈಕೋರ್ಟ್ನ ಸೂಚನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂಥ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅಧಿಕಾರಿಗಳು ಕೂಡ ತನಿಖೆ ಮಾಡಿ ಹೈಕೋರ್ಟ್ ಕೊಟ್ಟಿರುವ ಸಮಯದ ಒಳಗಡೆ ಅವರಿಗೆ ಸ್ಟೇಟ್ಮೆಂಟನ್ನು ಸಲ್ಲಿಸ್ತಾರೆ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೇನೆ. ಹೊಸ ಕಾನೂನು ಮಾಡಬೇಕು ನೋಡಿ. ತಾವು ನಮಗೆ ಕೇಳ್ತಾ ಇದ್ದೀರಾ, ಈ ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟ್ರುಗಳು ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ, ಏನು ಅವ್ರು ಬರೀ ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆ ಮಿನಿಸ್ಟ್ರ್ ಆಗಿರೋದ? RBI ಯಾರ ಕೆಳಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರು ಆ್ಯಕ್ಟಿಗೆ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡೋದು ಬಿಟ್ಟರೆ, ಇವತ್ತು ಮೈಕ್ರೋ ಫೈನಾನ್ಸ್ನಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಅಧಿಕಾರ ಇಲ್ಲ ನಮಗೆ, ಹೌದು. ಆದರೂ ಕೂಡ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಕಾನೂನನ್ನು ಮಾಡ್ಬೋದು ಅಂತೇಳಿ ಶರವೇಗದಲ್ಲಿ ನಾವು ಕಾನೂನನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ಬಹುಶಃ ಹೋದ ಶನಿವಾರ.
ಒಂದು ವಾರದಲ್ಲಿ ಇವತ್ತು ಬಿಲ್ಲನ್ನು 4 ಬಾರಿ ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಲ್ಲನ್ನು ಅಂದರೆ ವಿಧೇಯಕವನ್ನು ಚರ್ಚೆ ಮಾಡಿದ್ದಾರೆ. ವಿಧೇಯಕ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಂಡೇಟ್ ಇರುವಾಗ ಅದರ ಮಧ್ಯೆ ಕೂಡ ನಾವೊಂದು ವಿಧೇಯಕ ಮಾಡಬೇಕಾದ್ರೆ ಎಲ್ಲ ಸರಿ ತೂಕ ಮಾಡಿ ಅಳತೆ ಮಾಡಿ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಒಂದು ವಾರದ ಒಳಗಡೆ ಇವತ್ತು ಆರ್ಡಿನೆನ್ಸನ್ನು ನಾವು ರೆಡಿ ಮಾಡಿದ್ದೇವೆ. ಬಹುಶಃ ಇದಕ್ಕಿಂತ ವೇಗದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಬೋದು ಬಿಡ್ಬೋದು, ಆದರೆ ಸತ್ಯದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವಾರದಲ್ಲಿ ಒಂದು ವಿಧೇಯಕವನ್ನು ನಾವು ತಯಾರು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಗಳ ನೆರವಿಗೆ ನಾವು ಧಾವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾನು ಇನ್ನೂ ನೋಡಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನೋಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟಲ್ಲಿ ಬರೀ ಚಂಬು ನಮಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂಥ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಭಾಳ ಮಹತ್ವವಾದಂಥ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ಟು ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ. ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು, ಬೆವರು ಸುರಿಸ್ಬೇಕು, ದುಡಿಬೇಕು, ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ UP, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ಟರೆ ದುಡಿದು ತೆರಿಗೆ ಕಟ್ಟಿದಂಥ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ. ಇವತ್ತು ಕರ್ನಾಟಕದ ಜನ ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನು ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಿನ್ನೆ ಹೇಳಿದ್ದೇನೆ ನಾನು, ಈಗಾಗಲೇ ಮೊನ್ನೆ ಇನ್ನೇನು ಇದ್ದಲ್ಲಪ್ಪ. ಇಲ್ಲ ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನು ಚಾಚು ತಪ್ಪದೆ ಅನುಸರಿಸುವಂಥದ್ದನ್ನು ಮಾಡಿ. ಯಾಕೆಂದರೆ ಹೈಕೋರ್ಟು ಸೂಚನೆ ಕೊಟ್ಟಾಗ ಸರ್ಕಾರ ಗೌರವಿಸಬೇಕಾಗತ್ತೆ. ಹೈಕೋರ್ಟ್ ಬಗ್ಗೆ ನಮಗೆ ಗೌರವ ಇದೆ. ಹೈಕೋರ್ಟ್ನ ಸೂಚನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂಥ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅಧಿಕಾರಿಗಳು ಕೂಡ ತನಿಖೆ ಮಾಡಿ ಹೈಕೋರ್ಟ್ ಕೊಟ್ಟಿರುವ ಸಮಯದ ಒಳಗಡೆ ಅವರಿಗೆ ಸ್ಟೇಟ್ಮೆಂಟನ್ನು ಸಲ್ಲಿಸ್ತಾರೆ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೇನೆ. ಹೊಸ ಕಾನೂನು ಮಾಡಬೇಕು ನೋಡಿ. ತಾವು ನಮಗೆ ಕೇಳ್ತಾ ಇದ್ದೀರಾ, ಈ ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟ್ರುಗಳು ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ,
ಏನು ಅವ್ರು ಬರೀ ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆ ಮಿನಿಸ್ಟರ್ ಆಗಿರೋದ? RBI ಯಾರ ಕೆಳಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರು ಆ್ಯಕ್ಟಿಗೆ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡೋದು ಬಿಟ್ಟರೆ ಇವತ್ತು ಮೈಕ್ರೋ ಫೈನಾನ್ಸ್ನಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಅಧಿಕಾರ ಇಲ್ಲ ನಮಗೆ, ಹೌದು. ಆದರೂ ಕೂಡ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಕಾನೂನನ್ನು ಮಾಡ್ಬೋದು ಅಂತೇಳಿ ಶರವೇಗದಲ್ಲಿ ನಾವು ಕಾನೂನನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ಬಹುಶಃ ಹೋದ ಶನಿವಾರ. ಒಂದು ವಾರದಲ್ಲಿ ಇವತ್ತು ಬಿಲ್ಲನ್ನು 4 ಬಾರಿ ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಲ್ಲನ್ನು ಅಂದರೆ ವಿಧೇಯಕವನ್ನು ಚರ್ಚೆ ಮಾಡಿದ್ದಾರೆ. ವಿಧೇಯಕ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಂಡೇಟ್ ಇರುವಾಗ ಅದರ ಮಧ್ಯೆ ಕೂಡ ನಾವೊಂದು ವಿಧೇಯಕ ಮಾಡಬೇಕಾದ್ರೆ ಎಲ್ಲ ಸರಿ ತೂಕ ಮಾಡಿ ಅಳತೆ ಮಾಡಿ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಒಂದು ವಾರದ ಒಳಗಡೆ ಇವತ್ತು ಆರ್ಡಿನೆನ್ಸನ್ನು ನಾವು ರೆಡಿ ಮಾಡಿದ್ದೇವೆ. ಬಹುಶಃ ಇದಕ್ಕಿಂತ ವೇಗದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಬೋದು ಬಿಡ್ಬೋದು, ಆದರೆ ಸತ್ಯದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವಾರದಲ್ಲಿ ಒಂದು ವಿಧೇಯಕವನ್ನು ನಾವು ತಯಾರು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಗಳ ನೆರವಿಗೆ ನಾವು ಧಾವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ.